ಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಕ್ಷಣಂ ವಿತ್ತಂ ಕ್ಷಣಂ ಚಿತ್ತಂ ಕ್ಷಣಂ ಜೀವಿತಮೇವ ಚ ಯಮಸ್ಯ ಕರುಣಾ ನಾಸ್ತಿ ತಸ್ಮಾತ್ ಜಾಗ್ರತ ಜಾಗ್ರತ. ಯಮಸ್ಯ ಕರುಣಾ ನಾಸ್ತಿ ತಸ್ಮಾತ್ ಜಾಗ್ರತ ಜಾಗ್ರತ. ಹಣ ಮಾಡೋದ್ರಲ್ಲಿ ನಮ್ಮ ಆಯುಸ್ ಕಳೆದು ಹೋಗ್ತಾ ಇದೆ, ಮತ್ತಿನ್ಯಾರನ್ನೋ ವಂಚೋದ್ರಲ್ಲಿ ನಮ್ಮ ಆಯುಸ್ ಕಳೆದು ಹೋಗ್ತಾ ಇದೆ, ಇನ್ನೇನೋ ಮಾಡ್ತೀನಿ ಅನ್ನೋದಾದರೆ ಆಯುಸ್ ಕಳೆದು ಹೋಗ್ತಾ ಇದೆ. ಯಾಕಂದರೆ ಇಲ್ಲಿ ಯಮನಿಗೆ ಕರುಣೆ ಇಲ್ಲ. ಅದಕ್ಕೆ ಹೇಳ್ತಾರಲ್ಲ, ಕರುಣೆ ಬಂದರೆ ಕಾಯೋ, ಮರಣ ಬಂದರೆ ವಯ್ಯೋ. ಅವನು ಯಾರನ್ನೂ ಬಿಡೋದಿಲ್ಲ. ಪಕ್ಷಪಾತಿ ಅಂತೂ ಅಲ್ಲವೇ ಅಲ್ಲ. ಮರಣ ಬಡವನಾಗಿರಲಿ ಶ್ರೀಮಂತನಾಗಿರಲಿ ಸರಿ ಸಮಾನವಾಗಿ ಕೊಡತಕ್ಕಂತಹದ್ದು ಒಂದು ಸರ್ಟಿಫಿಕೇಟ್, ಒಂದು ಪದವಿ ಅಂತಂದರೆ ಆ ಮರಣವೇ. ಯಾರನ್ನೂ ಅದು ಭೇದ ಮಾಡೋದೇ ಇಲ್ಲ. ಇವನು ಕಡಿಮೆ, ನಾನು ಬರಲ್ಲ, ಇವನು ಹೆಚ್ಚಿದಾನ ಶ್ರೀಮಂತ, ನಾನು ಬರಲ್ಲ ಅಂತಿಲ್ಲ. ಎಲ್ಲರಿಗೂ ಅದ್ಭುತವಾದ ಪದವಿ ಮರಣ. ಬಹುಶಃ ಅದು ಬರುವ ಮುನ್ನ ಏನಾದರೂ ಮಾಡಬೇಕಲ್ಲ, ನೀನು ಒಂದಷ್ಟು ಸಹಾಯ ಹಸ್ತ ಚಾಚಬೇಕಲ್ಲ. ತುಂಬ ದುಃಖದಲ್ಲಿರ್ತಕ್ಕಂಥವ್ರಿಗೆ, ನೋವಲ್ಲಿರೋವರಿಗೆ ಅದನ್ನು ಮಾಡ್ತಾ ಬಾ, ಅಲ್ಲಿ ನಿನಗೆ ಮಾರ್ಕ್ಸ್ ಕೊಡುತ್ತೇನೆ. ಎಷ್ಟು ಕೊಡಬೇಕು ಅಷ್ಟು ಕೊಡುತ್ತೇನೆ. ಇವತ್ತು ಇರುವಂಥದ್ದು ವರಮಹಾಲಕ್ಷ್ಮಿ ಹಬ್ಬ. ನಾನು ಇದನ್ನು ಎಚ್ಚರಿಕೆಯಿಂದ ಹಾಕಿ ಹೇಳಬೇಕಾಯಿತು ಅಂತಂದರೆ, ನೀವೇ ಮಾಡಿ ನೀವೇ ಮನೆಯಲ್ಲಿ ತಿನ್ನೋದಲ್ಲ, ಒಂದಷ್ಟು ಜನರಿಗೆ ನಿರ್ಗತಿಕರಿಗೆ ಒಂದಷ್ಟು ಹೋಳಿಗೆ ಹಂಚ್ತೀರೋ ಅಥವಾ ವಸ್ತ್ರದಾನ ಮಾಡ್ತೀರೋ, ಒಟ್ಟಾರೆ ನೀವು ಪರಮ ಪವಿತ್ರವಾಗಿರುವಂಥದ್ದು. ಇವತ್ತೇನಾದರೂ ನೀವು ವಸ್ತ್ರದಾನ ಮಾಡಿದರೆ, ಹೋಳಿಗೆಯನ್ನು ದಾನ ಮಾಡಿದರೆ, ಹಾಗೇನೆ ವೇದ ಮಂತ್ರವನ್ನು ಹೇಳಿಕೊಳ್ಳುವಂಥದ್ದು, ಕೇಳಿಸ್ಕೊಳ್ಳುವಂಥದ್ದು, ಶ್ರೀಸೂಕ್ತದೊಂದಿಗೆ ಇವತ್ತು ನಿಮ್ಮ ಕಾಲಾಹರಣವಿರಲಿ. ಇವತ್ತು ಏನೇನೋ ಬೇಡ, ಈ ದಿನ ಪೂರ್ಣವಾಗಿ ಮಹಾಲಕ್ಷ್ಮಿಗೆ ಸೀಮಿತ ಮಾಡಿಕೊಳ್ಳಿ. ಹಾಗಾಗಿ ಸಿದ್ಧಲಕ್ಷ್ಮೀರ್ ಮೋಕ್ಷಲಕ್ಷ್ಮೀರ್ ಜಯಲಕ್ಷ್ಮೀರ್ ಸರಸ್ವತಿ ಶ್ರೀಲಕ್ಷ್ಮೀರ್ ವರಲಕ್ಷ್ಮೀಶ್ಚ ಪ್ರಸನ್ನ ಮಮ ಸರ್ವದಾ ಅನ್ನೋ ಮಂತ್ರವನ್ನು ಹೇಳಿ ಅಂತಹ ಮಹಾಲಕ್ಷ್ಮಿ ನಿಮಗೆ ಸಿದ್ಧತೆಯನ್ನು ಕೊಡಲಿ, ವಿದ್ಯೆಯನ್ನು ಕೊಡಲಿ, ಬುದ್ಧಿಯನ್ನು ಕೊಡಲಿ, ನಿಮ್ಮ ವ್ಯವಹಾರ ವ್ಯಾಪಾರದ ಚತುರ್ಮತಿತನವನ್ನು ಕೊಡುತ್ತಾ ಮಹಾಲಕ್ಷ್ಮಿ ನಿಮ್ಮನ್ನು ರಕ್ಷಣೆ ಮಾಡುತ್ತಾಳೆ. ಶುಭಂ ಭೂಯಾತ್, ಒಳಿತಾಗಲಿ.